ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾನಿವತ್ತು ಶಾಂಪೂ ಮನೆಯಲ್ಲಿ ಯಾವ ರೀತಿ ತಯಾರಿಸ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರವಾಗಿ ನ್ಯಾಚುರಲ್ ಆಗಿರುವಂಥದ್ದು ಶಾಂಪೂ ಯೂಸ್ ಮಾಡ್ತಾ ಬಂದರೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಯಾಕಂದರೆ ಕೆಮಿಕಲ್ಗಿಂತ ನ್ಯಾಚುರಲ್ ಆಗಿ ಮಾಡಿರೋಂಥ ಶಾಂಪೂಗಳು ನಮ್ಮ ತಲೆ ಕೂದಲಿಗೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನನ್ನ ಮನೆಯಲ್ಲೇ ಮಾಡ್ತಾ ಇರೋವಂಥ ಶಾಂಪೂ ನೋಡೋಣ ಬನ್ನಿ ಸ್ನೇಹಿತರೆ. ಶಾಂಪೂ ಮಾಡೋದಕ್ಕಾಗಿ ಏನೆಲ್ಲ ಬೇಕಂದರೆ ನೋಡಿ, ಸಿಗ್ಗಾಕಾಯಿ ತೊಗೊಂಡಿದ್ದೀನಿ, ಹಾಗೆ ರೀಟಾ ತೊಗೊಂಡಿದ್ದೀನಿ, ಹಾಗೆ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇವು ಮೂರು ಬೇಕೇ ಬೇಕು ಖಂಡಿತವಾಗಿ. ಯಾಕಂದರೆ ಶಾಂಪೂಗೆ ನೋಡಿ ಸಿಗ್ಗಾಕಾಯಿ ಇದ್ರೇ ಶಾಂಪೂ ತುಂಬಾ ಒಳ್ಳೆ ರೀತಿಯಾಗಿ ಮಾಡ್ಕೋಬೋದು. ಹಾಗಾಗಿ ನಾನು ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ ಇಲ್ಲಿ ರೀಟಾ ತೊಗೊಂಡಿದ್ದೀನಿ, ಹಾಗೆ ಸಿಗ್ಗಾಕಾಯಿ ಮತ್ತು ನೆಲ್ಲಿಕಾಯಿ ಈ ಮೂರು ಕೂಡ ಒಣಗಿರೋಂಥದ್ದು. ಇದು ಬೇಕಾದರೆ ನಿಮಗೆ ಹಣ್ಣಲ್ಲಿ ಸಿಗುತ್ತೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಖಂಡಿತವಾಗಿ ನ್ಯಾಚುರಲ್ ರೀತಿಯಾಗಿ ಶಾಂಪೂ ಮನೆಯಲ್ಲಿ ಮಾಡಿ ಬಳಸ್ತಾ ಇರೋದ್ರಿಂದ ನಮ್ಮ ಕೂದಲಿನ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗೆ ನೋಡಿ ನಾನು ಒಂದು 3-4 ರೀಟಾ ತೊಗೊಂಡಿದ್ದೀನಲ್ವ, 4-5 ರೀಟಾ ಏನಾಗುತ್ತೆ ಅಂದರೆ ಒಳಗಡೆ ಬೀಜ ಇರುತ್ತೆ, ಅವು ಬೀಜಗಳು ತೆಗಿಬೇಕಾಗತ್ತೆ. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ನೋಡಿ ಸಿಗಕಾಯಿಯಲ್ಲಿರುವಂಥ ಬೀಜ ತೆಗೆದಿದ್ದೀನಿ, ಹಾಗೆ ರೀಟಾದಲ್ಲಿ ಕೂಡ ಬೀಜ ಇರುತ್ತೆ. ಆ ಬೀಜಗಳು ತೆಗೆದ್ರೆ ತುಂಬಾ ಚೆನ್ನಾಗಿ ಅದು ನೆನೆಯುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಬೀಜ ತೆಕ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಎಲ್ಲ ಕೂಡ ಬೀಜ ನಾನು ಅದೇ ರೀತಿಯಾಗಿ ಒಡೆದು ತೆಗೆದಿದ್ದೀನಿ. ಹಾಗೆ ನೆಲ್ಲಿಕಾಯಿಯಲ್ಲಿರೂ ಕೂಡ ಬೀಜ ಇರುತ್ತೆ, ಅದು ಕೂಡ ಒಡ್ಕೊಂಡು ತೆಗೆದಿರೋವಂಥದ್ದು. ಇವಾಗ ಬನ್ನಿ ಯಾವ ರೀತಿಯಾಗಿ ಶಾಂಪೂ ರೆಡಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಏನಂದರೆ ಒಂದು ಕಬ್ಬಿಣದ ಕಡಾಯಿ ಬೇಕಾಗುತ್ತೆ. ಕಬ್ಬಿಣದ ಕಡೆಯಲ್ಲಿ ನಾನು ಇವಾಗ ಒಡೆದಿರೋಂಥ ರೀಟಾ, ಸಿಗ್ಗಾಕಾಯಿ ಎಲ್ಲನೂ ಕೂಡ ಹಾಕಿದ್ದೀನಿ. ಹಾಕಿ ಅದಕ್ಕೆ ಮತ್ತೆ ನೀರು ಕೂಡ ಹಾಕಬೇಕು. ಇದು ನೀರು ಹಾಕಿ ಓವರ್‌ನೈಟ್ ರಾತ್ರಿ ಪೂರ್ತಿ ಬಿಡಬೇಕಾಗತ್ತೆ. ಒಂದಿನ ರಾತ್ರಿ ಪೂರ್ತಿ ಬಿಡೋಣ. ರಾತ್ರಿ ಪೂರ್ತಿ ನೆಂದು ನೋಡಿ ಯಾವ ರೀತಿಯಾಗಿರುವಂಥದ್ದು ಅಂತ ನೋಡಿ. ಒಂದು ದಿನ ಪೂರ ರಾತ್ರಿ ಎಲ್ಲ ಬಿಟ್ಟಿದ್ದೆ, ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಬಿಟ್ಕೊಂಡಿರೋಂಥದ್ದು. ಹಾಗೆ ನೋಡಿ ಒಳಗಡೆ ಎಲ್ಲ ಕೂಡ ನೆಂದು ಹೋಗಿರೋವಂಥದ್ದು. ಇವಾಗ ಶಾಂಪೂಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ನೋಡಿ. ಇವಾಗ ಏನು ಮಾಡಬೇಕಂದ್ರೆ ಒಳಗಡೆ ಎಲ್ಲ ನೆಂದಿರೋವಂಥದ್ದೆಲ್ಲ ಕೂಡ ನಾವೇನು ಮಾಡಬೇಕು, ಒಂದು ಮಿಕ್ಸಿ ಜಾರಲ್ಲೆಲ್ಲ ಕೂಡ ಹಾಕಿ ನಾವಿವಾಗ ಅದು ರುಬ್ಕೊಂಡು ಬರೋಣ. ಇವಾಗ ರುಬ್ಕೊಳ್ಳೋ ಮುಂಚೆ ನೋಡಿ ಸ್ನೇಹಿತರೆ, ನೀರು ನಾವು ಬೇರೆ ನೀರು ಯಾವುದೂ ಕೂಡ ಆ್ಯಡ್ ಮಾಡಬಾರ್ದು. ಬೇಕಾದರೆ ಇದೇ ನೀರು ಇದರಲ್ಲಿ ಹಾಕಿ ರುಬ್ಕೋಬೇಕಾಗತ್ತೆ ನೋಡಿ. ಯಾಕಂದರೆ ನ್ಯಾಚುರಲಾಗಿ ನಮಗೆ ಬಿಳಿ ಕೂದಲು ಸಮಸ್ಯೆ ಬರದೇ ರೀತಿ ಕೇರ್ ಮಾಡಬೇಕಂದ್ರೆ ಈ ಥರ ಶಾಂಪೂ ಬಳಸಿ ನೋಡಿ. ನಿಮಗೂ ಕೂಡ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಇವಾಗ ಅದೇ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಕೈ ಮೇಲೆ ತೊಗೊಂಡ್ರೆ ಯಾವ ರೀತಿಯಾಗಿ ನೋಡ್ತಾ ಇರ್ಬೋದು, ಯಾವ ರೀತಿಯಾಗಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬುರುಗ್ ಬರ್ತಾ ಇರೋವಂಥದ್ದು. ಇದು ನ್ಯಾಚುರಲಾಗಿ ನೋಡಿ ಸ್ನೇಹಿತರೆ, ನಾನು ಇವಾಗಲೇ ಇಷ್ಟು ಬರ್ತಾ ಇರೋವಂಥದ್ದು. ಮತ್ತು ನಾವು ಪೂರ್ತಿಯಾಗಿ ಪ್ರೊಸೆಸಿಂಗ್ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಬರ್ಬೋದು ಅಂತ ನೋಡಿ ನೀವು ಕೂಡ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇರೋದು ನೋಡಿ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿರೋದಲ್ವ, ಸ್ವಲ್ಪ ನೀರು ಅದಕ್ಕೆ ಆ್ಯಡ್ ಮಾಡಿಕೊಂಡು ನಾವು ಈ ರೀತಿ ಕೈಯಲ್ಲಿ ತೋರಿಸ್ತಾ ಇರೋ ರೀತಿನೇ ನೋಡಿ ನಾವು ತಲೆಗೂ ಕೂಡ ಅಪ್ಲೈ ಮಾಡ್ಕೋಬೇಕು. ಇವಾಗ ಬನ್ನಿ ಮತ್ತು ಅದೇ ಕಬ್ಬಿಣದ ಕಡೆಯಲ್ಲಿ ಉಳಿದಿರೋಂಥದ್ದೆಲ್ಲ ಕೂಡ ಉಬ್ಬಿರೋ ಅಂಥ ನೀರೆಲ್ಲನೂ ಕೂಡ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಪೇಸ್ಟ್ ಎಲ್ಲನೂ ಕೂಡ ಅದೇ ಬಾಣಲೆಯಲ್ಲಿ ಮತ್ತೆ ತಿರುಗಿ ಹಾಕಬೇಕು. ನೀವು ನೋಡಿ ಇದೇ ಒಂದು ಡಬ್ಬಿ ಪೂರ್ತಿ ಮಾಡಿಟ್ಕೊಂಡ್ಬಿಟ್ರೆ ತಿಂಗಳಗಟ್ಟಲೆ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನೋಡಿ ಯಾವುದೇ ಕೆಮಿಕಲ್ ಶಾಂಪೂ ಬಳಸೋದ್ರಿಂದ ನಮ್ಮ ಕೂದಲಲ್ಲಿ ಬಿಳಿ ಕೂದಲ ಸಮಸ್ಯೆ ಆಗಲಿ, ನಮ್ಮ ಕೂದಲು ಉದುರುವಂಥ ಸಮಸ್ಯೆಗಳು ಉಂಟಾಗ್ತಾ ಇರುವಂಥದ್ದು. ಅದಕ್ಕೋಸ್ಕರ ನ್ಯಾಚುರಲಾಗಿ ಶಾಂಪೂ ರೆಡಿ ಮಾಡ್ಕೋಬೋದು ನೋಡಿ. ಇವಾಗ ಇದು ಚೆನ್ನಾಗಿ ಕಲಸ್ಕೊಂಡು ಮತ್ತು ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ, ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದರೆ ಸ್ನೇಹಿತರೆ ಒಂದು 10 ನಿಮಿಷವರೆಗೂ ಕೂಡ ಇದೇ ರೀತಿ ಕುದಿಸ್ಬೇಕಾಗತ್ತೆ. ಎಷ್ಟೊತ್ತು ಕುದಿಸ್ತೀವಿ ಅಷ್ಟು ಚೆನ್ನಾಗಿ ಶಾಂಪೂ ರೆಡಿ ಆಗುತ್ತೆ ನೋಡಿ. ಇವಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬುರುಗ್ ಬರ್ತಾ ಇರೋವಂಥದ್ದು ಮೇಲೆ. ಇದೇ ನೋಡಿ ನ್ಯಾಚುರಲಾಗಿ ನಾವು ಶಾಂಪೂ ರೆಡಿ ಮಾಡ್ಕೊಳ್ಳೋವಂಥ ರಿಸಲ್ಟ್ ನೋಡಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ನಮ್ಮ ಕೂದಲಲ್ಲಿ ಬಿಳಿ ಕೂದಲ ಸಮಸ್ಯೆ ಇರಲಿ, ನಮ್ಮ ಕೂದಲು ಉದುರುವಂಥ ಸಮಸ್ಯೆಗಳು ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ. ಏನೇ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆದರೂ ಕೂಡ ಅದು ಕೂಡ ಕಡಿಮೆ ಮಾಡುತ್ತೆ ಈ ಶಾಂಪೂ ಬಳಸ್ತಾ ಹೋದರೆ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ತಾ ಇರ್ಬೋದು ಸ್ನೇಹಿತರೆ. ನೋಡಿ ಇದು ನೀವು ಬೇಕಾದರೆ ಒಂದು 2-3 ಸ್ಪೂನಷ್ಟು ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ನೀವು ತಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಕೊಡ್ಬೋದು ಸ್ನೇಹಿತರೆ. ನೋಡಿ ನಾವು ಆ ಶಾಂಪೂ ಬಳಸೋ ಬದಲಾಗಿ ಈ ಶಾಂಪೂ ಟ್ರೈ ಮಾಡಿ. ಇವಾಗ ಇದು ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಕುದಿಸ್ತಾನೇ ಇದ್ದೀನಿ. ಎಷ್ಟು ಚೆನ್ನಾಗಿ ಎಲ್ಲನೂ ಕೂಡ ಬುರುಗಾಗಿ ಬರ್ತಾ ಇರೋವಂಥದ್ದು. ಇದು ಏನಾಗುತ್ತೆ ಅಂದರೆ ಫಸ್ಟಿಗೆ ಈ ಥರ ಬರ್ತಾ ಹೋಗುತ್ತೆ, ಚೆನ್ನಾಗಿ ಕುದ್ದು ಎಲ್ಲ ಕಡೆ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆದಮೇಲೆ ನಾವೇನು ಮಾಡಬೇಕಂದ್ರೆ ಆವಾಗ ಸ್ಟವ್ ಆಫ್ ಮಾಡಬೇಕು. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ. ಈ ಥರ ಬಂದಾಗ ನಾವು ಇವಾಗ ಸ್ಟವ್ ಆಫ್ ಮಾಡಿ ಏನು ಮಾಡ್ತೀನಿ ಅಂದರೆ ಒಂದು ಬೇಕಾದರೆ ಚಾಳನಿಯಲ್ಲಿ ಸೋದಿಸ್ಕೋಬೋದು, ಇಲ್ಲಾಂದರೆ ಬಟ್ಟೆಯಲ್ಲಿ ಕೂಡ ಸೋದಿಸ್ಕೋಬೋದು. ನಾನು ಚಾಳನಿಯಲ್ಲಿ ಸೋದಿಸ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ.
ನೋಡಿ ಯಾವ ರೀತಿ ಅಂತ ಕೆಳಗಡೆ ತೋರಿಸ್ತೀನಿ ನಿಮಗೆ, ಎಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡ್ಮೇಲೆ ಯಾವ ರೀತಿ ಅಂತ. ನಾವು ಇನ್ನೂ ಕೂಡ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ತೊಗೋಬೋದು. ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ಇನ್ನೂ ಕೂಡ ಗಟ್ಟಿಯಾಗಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೋಬೋದು. ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾನೆಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಬ್ಲ್ಯಾಕ್ ಶಾಂಪೂ ರೆಡಿ ಆಯ್ತು ನೋಡಿ. ಈ ಥರ ನ್ಯಾಚುರಲ್ ಆಗಿರುವಂಥ ಬ್ಲ್ಯಾಕ್ ಶಾಂಪೂ ನೀವು ಕೂಡ ಮನೆಯಲ್ಲಿ ಮಾಡಿ ಯೂಸ್ ಮಾಡ್ಬೋದು. ನೋಡಿ ಬಾಟ್ಲಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಕಾಣಿಸ್ತಿರ್ಬೋದು, ಎಷ್ಟು ಚೆನ್ನಾಗಿ ಬುರುಬುರುಗಾಗಿ ಬರ್ತಾ ಇರೋವಂಥದ್ದು. ಇದು ನ್ಯಾಚುರಲಾಗಿ ನೀವು ಒಂದು ಸ್ವಲ್ಪ ನೀರು ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ನೀವು ತಲೆಗೆ ಶಾಂಪೂ ರೀತಿಯೇ ಮಸಾಜ್ ಕೊಟ್ಕೊಂಡು ತೊಳ್ಕೊಬೋದು ಸ್ನೇಹಿತರೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಹಾಗೆ ಇಷ್ಟ ಆದರೆ ನೀವು ಕೂಡ ಬೇಕಂತ ಅಂದ್ಕೊಂಡ್ರೆ ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಸ್ನೇಹಿತರೆ, ನೀವು ಕೂಡ ಆರ್ಡರ್ ಮಾಡ್ಕೋಬೋದು, ನಿಮಗೂ ಕೂಡ ಸಿಗುತ್ತೆ. ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಶಾಂಪೂ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಶಾಂಪೂ ವಿಡಿಯೋ ಮತ್ತೊಂದು ಸರ್ತಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಸ್ನೇಹಿತರೆ. ನಮ್ಮ ವಿಡಿಯೋಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.